ಆಕ್ಷನ್ ತಗೊಳ್ತೀನಿ. ಬೇಳೂರು ಗೋಪಾಲ್ ಕೃಷ್ಣ ಅವರಿದ್ದಾರೆ. ಸರ್, ಹೇಗಿದೆ ಸರ್ ದೆಹಲಿ? ಬೆಂಗಳೂರು ತರನೇ ಸುಡು ಸುಡು ಬಿಸಿಲಿದೆಯಾ ಅಥವಾ ಆರಾಮಾಗಿದೆಯಾ? ಹೇಗಿದೆ ದೆಹಲಿಯಲ್ಲಿ? ಡೆಲ್ಲಿಯಲ್ಲೂ ಬಿಸಿಲಿದೆ ಸ್ವಲ್ಪ ಮೇಡಮ್ ಅವರೇ. ಬಿಸಿಲಿದೆಯಾ ಸರ್? ಸೊ ಇಲ್ಲಿ ಹೈಕಮಾಂಡ್ ಅಲ್ಲಿ ಹೆಂಗಿದೆ ಸರ್ ವಾತಾವರಣ? ಕೂಲ್ ಆಗಿದೆಯಾ? ಅಲ್ಲೂ ಬಿಸಿ ಬಿಸಿ ಆಗಿದೆಯಾ ಸರ್? ಈಗ ಇವತ್ತು ಬಂದಿದ್ದೀವಿ, ನಿನ್ನೆ ರಾತ್ರಿ ಬಂದಿದ್ದೀವಿ. ನೋಡ್ಬೇಕು ಇವತ್ತು ಏನ್ ಕೂಲ್ ಆಗುತ್ತೋ ಗರಂ ಆಗುತ್ತೋ ನೋಡ್ಬಿಟ್ಟು ಹೇಳ್ಬೇಕಲ್ಲ. ಇನ್ನು ಭೇಟಿ ಗರಂ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಏನಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದಲ್ವಾ. ಗರಂ ಆಗಂತ ಪ್ರಶ್ನೆನೇ ಇಲ್ಲ ಬಿಡಿ. ಯಾಕೆ ನಾವು ಭಿನ್ನಮತ ಚಟುವಟಿಕೆಯಾಗಿ ಬಂದಿಲ್ಲ, ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳಕ್ ಬಂದಿದ್ದೀವಿ. ಇಲ್ಲಿ ಏನ್ ಗರಂ ಆಗುವಂತ ಅವಶ್ಯಕತೆ ಇಲ್ಲ. ಅಲ್ಲ ಸರ್, ನೀವೇ ಅಲ್ವಾ ಹೇಳಿದ್ದು ಸರ್ ಗರಂ ಆಗಿರುತ್ತೋ ಕೂಲ್ ಆಗಿರುತ್ತೋ ಆಮೇಲೆ ನೋಡ್ಬೇಕಂತ, ಅದಕ್ಕೆ ಕೇಳಿದೆ. ವೆಲ್ ಸರ್, 32 ಜನ ಹೋಗಿದ್ದೀರಿ, ಅಫ್ಕೋರ್ಸ್ ನಿಮ್ಮ ಹಕ್ಕುಗಳನ್ನ ಕೇಳಕ್ ಹೋಗಿದ್ದೀರಿ, ಪಕ್ಷಕ್ಕೋಸ್ಕರ ದುಡ್ದಿದ್ದೀರಿ, ಹಲವಾರು ಸರಿ ಶಾಸಕರಾಗಿದ್ದೀರಿ, ಜನ ಗೆಲ್ಸಿದ್ದಾರೆ, ಜನಗಳ ಸಂಪರ್ಕ ಇದೆ, ಪಕ್ಷಕ್ಕೋಸ್ಕರ ದುಡ್ದಿದ್ದೀರಿ, ಕೇಳಿದ್ರಲ್ಲಿ ಏನು ತಪ್ಪಿಲ್ಲ. ಲೈಕ್ ನಿಮ್ಮ DCM ಹೇಳ್ದಂಗೆ ನಮ್ ಕೆಲ್ಸಕ್ಕೆ ನಾವು ಕೂಲಿ ಕೇಳ್ತಾ ಇದೀವಿ ಅಂತ ಹೇಳ್ದಂಗೆ ಐ ಥಿಂಕ್ ಸೇಮ್ ನೀವು ಕೂಡ ಅದನ್ನೇ ಮಾಡಕ್ ಹೊರಟಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಅಲ್ಲ, ನಾವು ಕೂಲಿ ಕೇಳಕ್ ಬರ್ಲಿಲ್ಲ ನಾವು ಮೇಡಮ್ ಅವರೇ. ನಾವು ಆಯ್ಕೆಯಾಗಿ ಬಂದಂತವ್ರು ಹಿಂದೆ ಹೈಕಮಾಂಡ್ ಹೇಳಿದ್ದಾರೆ 2 ವರ್ಷ ನಂತರ ಚೇಂಜ್ ಮಾಡ್ತೀವಿ ಅಂತ ಹೇಳಿದಕ್ಕೆ ಬಂದಿರೋದು. ಇಲ್ಲಿ ಕೂಲಿ ಪ್ರಶ್ನೆ ಬರಲ್ಲ. ನಾವು ಒಂದು ಅಧಿಕಾರದ ಅಂತ ಹೇಳಿದ್ರೆ ನಮಗೂ ಸಹ ಒಂದು ಸಚಿವ ಸ್ಥಾನ ಕೊಡಿ ಅಂತ ಕೇಳಕ್ ಬಂದಿದ್ವಿ. ಇದು ಕೂಲಿ ತರ ಹೇಳಕ್ಕೆ ಬರಲ್ಲ ಮೇಡಮ್ ಅವರೇ. ರೈಟ್ ಸರ್. ಅಲ್ಲ, ನಿಮ್ DCM ಅಲ್ಲ ಮೇಡಮ್, DCM ಬೇರೆ ಹೇಳಿರ್ಬೋದು, ಅವ್ರು ಏನೇ ಹೇಳಿ. ಅಲ್ಲ ಮೇಡಮ್ ಅವರೇ ಬಿಡಿ, ನೀವು ಅವ್ರು ಏನೇ ಹೇಳಿರ್ಬೋದು, ನೀವು ನಮ್ಗೆ ಯಾಕೆ ಹೇಳ್ತೀರಾ ನೀವು? ರೈಟ್ ಸರ್, ನಮ್ಮ ಹಕ್ಕು ಕೇಳಬಾರ್ದು. ಅದೇ ನಾನು ಅದನ್ನೇ ಹೇಳಿದೆ. ಅದೇ ತರ ನೀವು ಕೇಳಕ್ ಹೋಗಿದ್ದೀರಾ ಅಂತ. ಅಲ್ಲ, ನಾವು ಹಾಗಾದ್ರೆ ನಾವು ಮಂತ್ರಿ ಸ್ಥಾನ ಕೇಳಲೇಬಾರ್ದ? ನಾವು ಹಾಗಾದ್ರೆ ನಮ್ಮ ಅಧಿಕಾರ ಕೇಳೋದು ಬೇಡವಾ? ತಪ್ಪಿದ್ಯಾ ಸರ್? ಪಕ್ಷ ನಾವು ಕೇಳಕ್ ಬೇಳೂರು ಸರ್, ಒಂದೇ ನಿಮಿಷ. ನೀವು ಡಿಬೇಟ್ ಆರಂಭದಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ನಾನು ಡಿಬೇಟ್ ಮುಂಚೆ ಅದನ್ನ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಡಿಲೇ ಇದೆ, ಒಂದ್ ನಿಮಿಷ ಸರ್. ನಾನು ಅದನ್ನೇ ಹೇಳಿದೆ. ಕ್ಷೇತ್ರ ಬಿಟ್ಟು ಬಂದ್ಬಿಟ್ರೆ ಏನಾಗ್ಬಿಡುತ್ತೆ? ನನಗ್ ಗೊತ್ತಿಲ್ಲ ಸರ್, ಏನಾಗುತ್ತೆ ಏನಾಗ್ಬೋದು ನೀವೇ ಹೇಳ್ಬೇಕು ಸರ್. ನೀವು ಕೆಲಸ ಮಾಡಿರ್ಬೋದೇನೋ ನಿಮ್ಮ ಕ್ಷೇತ್ರದಲ್ಲಿ, ಆದ್ರೆ ಬಹಳಷ್ಟು ಜನ ಶಾಸಕರು ಕೆಲಸ ಮಾಡಿಲ್ಲ. ನಾವು ಫಾರಿನ್ಗೆ ಹೋಗಿಲ್ಲ ರೀ ಮೇಡಮ್, ನಾವು ಡೆಲ್ಲಿ ಬಂದಿದ್ದೀವಿ. ಏನ್ ಒಂದ್ ದಿವಸ 2 ದಿವಸ ಡೆಲ್ಲಿ ಬರ್ಬಾರ್ದಾ ಸರ್? ಒಂದ್ ನಿಮಿಷ, ನೀವು 1 ದಿವಸ 2 ದಿವಸ ಅಲ್ದವ್ರೆ ವಾರಗಟ್ಲೆ ನಾವು ಸಾಗರದಲ್ಲಿ ನಾವು ಊರಲ್ಲೇ ಇದ್ದು ನಾವು ವಾರದಲ್ಲೇ ಇದ್ದು ಬಂದಿರೋದು. ಅಲ್ಲಿ ಕ್ಷೇತ್ರದಲ್ಲಿ ರಾತ್ರಿ ಬಂದಿದ್ದೀವಿ ನಾವು. ಇವತ್ತು ನಾಳೆ ಮುಗಿಸ್ಕೊಂಡು ಬರ್ತೀವಿ ಅಲ್ವಾ? ಒಂದೇ ನಿಮಿಷ ಸರ್, ನಮಗೆ ನೀವು ಕೇಳಿಸ್ಕೊಳಕ್ಕೆ ತಯಾರಿಲ್ಲ ಅಂದ್ರೆ ನಾನು ಮಾತಾಡಕ್ ಆಗಲ್ಲ ಸರ್. ಒಂದೇ ನಿಮಿಷ. ನೀವು ಕೆಲಸ ಮಾಡಿರ್ಬೋದು ನಿಮ್ ಕ್ಷೇತ್ರದಲ್ಲಿ, ಹಾಗಾಗಿ ಜನ ನಿಮ್ಮನ್ನ ಕಂಟಿನ್ಯೂಸ್ ಆಗಿ ಗೆಲ್ಲಿಸ್ತಾ ಇರಬಹುದು. ಆದ್ರೆ ಬಹಳಷ್ಟು ಜನ ಶಾಸಕರು ಕೆಲಸ ಮಾಡಿಲ್ಲ ಅನ್ನೋದು ನಿಮ್ಗೂ ಗೊತ್ತಿರುತ್ತೆ, ನನಗೂ ಗೊತ್ತಿದೆ, ಜನಕ್ಕೂ ಗೊತ್ತಿದೆ. ನಾನು ಅಂತ ಶಾಸಕರಿಗೆ ಕೆಲಸ ಮಾಡಿಲ್ಲ ಅಲ್ಲ ಮೇಡಮ್ ಅವರೇ, ಕೆಲಸ ಮಾಡಿದ್ರೆ ಮುಂದಿನ ಚುನಾವಣೆ ಅವ್ರ ಜನ ಅಷ್ಟೇ. ಈಗ ಮಂತ್ರಿಗಿರಿಗೆ ಪಟ್ಟು ಹಿಡಿದು ಬಂದಿದ್ದೀರಿ ಸರ್. 2.5 ವರ್ಷ ಆದ್ಮೇಲೆ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಚೇಂಜ್ ಮಾಡಿಲ್ಲ. ಯಾಕೆ ಅಂತ ಅನ್ಸ್ತಿದೆ ಸರ್ ನಿಮ್ಗೆ? ಯಾವುದು ಖಂಡಿತ ಇದು ನಮಗೆ ಹಿಂದೆ ನಮ್ಮ ಹೈಕಮಾಂಡ್ ಎಲ್ಲ ಹೇಳಿದ್ರು 2 ವರ್ಷದ ನಂತರ ನಾವು ಬದಲಾವಣೆ ಮಾಡ್ತೀವಿ ಅಂತ ಹಿಂದೆ ಹೇಳಿದ್ರು. ಆ ಉದ್ದೇಶದಿಂದ 2.5 ಆಗಿ 3 ವರ್ಷ ಆಗ್ತಾ ಬಂತು. ಯಾಕಂದ್ರೆ ನಾವು ಹಿಂದೆ 1 ತಿಂಗಳ ಹಿಂದೆ ನಾವು ಮೀಟಿಂಗ್ ಮಾಡಿ ಎಲ್ಲ ಡೆಲ್ಲಿಗೆ ಹೋಗ್ಬೇಕು 11ನೇ ತಾರೀಕು ಅಂತ ತೀರ್ಮಾನ ಮಾಡಿದ್ವಿ. ಈಗ ಬಂದಿದೀವಿ. ಉದ್ದೇಶ ಏನಂತ ಹೇಳಿದ್ರೆ, ಯಾಕಂದ್ರೆ ಬರುವಂತ ಎಲೆಕ್ಷನ್ ಬಂತು. ಮೊನ್ನೆ ಏನಾಯ್ತು, ಬೈ ಎಲೆಕ್ಷನ್ ಬಂತು, ಬಾಗಲಕೋಟೆ ದಾವಣಗೆರೆ ಸ್ವಲ್ಪ ಮುಂದಾಯ್ತು. ಈಗ ಮುಗೀತು ಅಂತ ಹೇಳಿ ಬಂದಿದ್ದೀವಿ. ಹೈಕಮಾಂಡ್ ಭೇಟಿ ಮಾಡ್ತೀವಿ, ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದಲ್ವಾ. ಓಕೆ ಸರ್, 2.5 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. CM ಹೇಳಿದ್ರು 2.5 ವರ್ಷ ಆದ್ಮೇಲೆ ಸಂಪುಟ ಬದಲಾವಣೆ ಮಾಡ್ತೀವಿ, ಪುನಾರಚನೆ ಮಾಡ್ತೀವಿ ಅಂತ ಹೇಳಿ. ಸೊ 3 ವರ್ಷ ಕಂಪ್ಲೀಟ್ ಆಗ್ತಿದೆ, ಈಗ್ಲೂ ಮಾಡಿಲ್ಲ. ನೀವಂದ್ರಿ ಕೇಳೋದು ನಮ್ಮ ಹಕ್ಕು, ಸೊ ಕೇಳಕ್ಕೆ ಅಂತ ಬಂದಿದೀವಿ. ಸೊ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ನೀವು ಹೇಳಿದ್ರಿ. ಇನ್ ಕೇಸ್ ಬದಲಾವಣೆ ಮಾಡಿಲ್ಲ ಅಂದ್ರೆ ಸರ್, ಇನ್ ಕೇಸ್ ಬದಲಾವಣೆ ಮಾಡಿಲ್ಲ, ಪುನಾರಚನೆ ಮಾಡಲ್ಲ ಅಂತ ಹೇಳಿದ್ರೆ, ಅದು ಬದಲಾವಣೆ ಮಾಡಿಲ್ಲ, ಪುನರಚನೆ ಆಗಿಲ್ಲ ಅಂದಾಗ ಈ ಬರುವಂತ ಎಲೆಕ್ಷನ್ ಇದೆ ಯಾವತ್ತು ಕೇರಳ ಮತ್ತು ತಮಿಳುನಾಡು ಮುಗಿದ ಮೇಲೆ, ಅದೇನಂತ ನಾವೆಲ್ಲ ಕೂತು ಚರ್ಚೆ ಮಾಡಿ ಮುಂದೆ ಮತ್ತೆ ಅದನ್ನ ಚರ್ಚೆ ತರ್ತೀವಿ.
ಒಟ್ಟಾರೆಯಾಗಿ ಸರ್ ಇನ್ನೊಂದು ಪ್ರಮುಖ ವಿಚಾರ ಕೇಳಬೇಕು ಬೇಳೂರು ಸರ್ ನಿಮ್ಮ ಹತ್ರ. ಹೇಗೆ ಸಿಎಂ ಕುರ್ಚಿ ಬದಲಾವಣೆ ಆಗ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಅಥವಾ ನಿಮ್ಮ ಪಕ್ಷದ ಅಧ್ಯಕ್ಷರು ಯಾರಾದ್ರೂ ಇಷ್ಟಪಡ್ತಿದಾರೋ, ಮಂತ್ರಿ ಸ್ಥಾನ ಬದಲಾವಣೆ ಆಗ್ಬೇಕು. ಯಾಕೆಂದ್ರೆ ಎಷ್ಟೋ ಜನ ಸಚಿವರ ಮೇಲೆ ತುಂಬಾನೇ ಕಂಪ್ಲೇಂಟ್ಸ್ ಇದೆ, ಇಲಾಖೆಗಳನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ಬಹಳಷ್ಟು ಜನ ಸಚಿವರ ಮೇಲಿದೆ. ಸ್ವಪಕ್ಷದ ಶಾಸಕರೇ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿರೋದನ್ನ ನೀವು ಕೂಡ ಕೇಳಿದಿರಿ, ನೋಡಿದಿರಿ. ಹೀಗಿರುವಾಗ ನಿಮ್ಮಲ್ಲಿರೋ 32 ಜನದಲ್ಲಿ ಯಾರಿಗಾದ್ರೂ ಕೆಲವು ಆಕ್ಟಿವ್ ಶಾಸಕರು ಇರಬಹುದು ಅಥವಾ ಬಹಳ ಆಸಕ್ತಿ ಹೊಂದಿರೋ ಶಾಸಕರು ಕೂಡ ಇರಬಹುದು. ಈ ಇಲಾಖೆ ನಾನು ತಗೊಂಡ್ರೆ ಇದನ್ನ ನಾನು ಈ ತರ ನಿಭಾಯಿಸಬಲ್ಲೆ ನಾನು ಅಂತ ಅನ್ಕೊಳ್ಳೋರು ಇರಬಹುದು. ಯಾಕೆ ಅಂತವ್ರಿಗೆ ಪಕ್ಷ ಅನುವು ಮಾಡಿಕೊಡ್ತಾ ಇಲ್ಲ? ಯಾಕೆ ಅಂತವ್ರಿಗೆ ಒಂದು ಅವಕಾಶ ಕೊಡ್ತಾ ಇಲ್ಲ? ಈಗ ನಿಮ್ ಥರನೇ ಈಗ ನೀವು ಸೀನಿಯರ್ಸ್ ಎಲ್ಲರೂ ಹೇಗೆ ಹೋಗಿದ್ದೀರಿ, ಇದೇ ಥರನೇ ಫಸ್ಟ್ ಟೈಮ್ MLA-ಗಳಾದವರು ಕೂಡ ಅವರು ಕೇಳಿದ್ರು ನಮ್ಮನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳಿ, ನಮಗೂ ಆಸಕ್ತಿ ಇದೆ ಅಂತ ಹೇಳಿ. ಸೊ ಏನ್ ಹೇಳ್ತೀರಿ ವಿಚಾರವಾಗಿ? ಅಲ್ಲ, ಕೇಳ ತಪ್ಪಿಲ್ಲ ಬಿಡಿ. ಯಾಕಂದ್ರೆ ಬೇರೆ ಬೇರೆ ತಮಿಳ್ನಾಡಲ್ಲಿ ಫಸ್ಟ್ ಟೈಮ್ ಆದರೆ ಮುಖ್ಯಮಂತ್ರಿ ಆದರು. ನಮ್ಮ ಬೆಂಗಳೂರಲ್ಲೂ ಸಹ ಫಸ್ಟ್ ಟೈಮ್ ಆದಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆದರು. ಆಗಿಲ್ವಾ? ಆಗಿದ್ದಾರೆ. ಹಾಗಂತ ಕೇಳಬಾರ್ದಂತೇನಿಲ್ಲ. ಎಲ್ರಿಗೂ ಅವಕಾಶ ಇದೆ, ಕೇಳಕ್ಕೆ ಅವಕಾಶ ಇದೆ. ಅದರಿಂದ ನಾವು ಇವತ್ತು ಹೈಕಮಾಂಡ್ಗೆ ಬಂದು ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದೀವಿ. ಅದನ್ನ ಪ್ರಸ್ತಾಪನೆ ಮಾಡಿ ಮುಂದೆ ಏನಂತ ತಮಗೆ ತಿಳಿಸ್ತೀವಿ. ಸರ್, ಮತ್ತೊಂದು ಕಡೆ ಪ್ರಶ್ನೆ ಸರ್. ನನಗೆ ಗೊತ್ತಿದೆ ನೀವಲ್ಲಿ ಬಹಳಷ್ಟು ಬೇರೆ ಬೇರೆ ಮೀಟಿಂಗ್ಗಳನ್ನು ಇಟ್ಕೊಂಡಿದ್ದೀರಿ ಅಂತ ಹೇಳಿ. ದಾವಣಗೆರೆ ದಕ್ಷಿಣದ ವಿಚಾರದಲ್ಲಿ ಕಾಂಗ್ರೆಸ್ ಮೇಲೆ ಒಂದು ಆರೋಪ ಇತ್ತು, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಿದ್ದಾರೆ ಅಂತ ಹೇಳಿ. ಬಟ್ ಈ ವಿಚಾರದಲ್ಲಿ ಏನ್ ಹೇಳ್ತೀರಾ? ನೋ ಸರ್, ನೀವು ಇದಕ್ಕೆ ಆನ್ಸರ್ ಮಾಡಲೇಬೇಕು, ಇಟ್ಸ್ ಮೈ ರಿಕ್ವೆಸ್ಟ್. ದಾವಣಗೆರೆ ಚುನಾವಣೆಗೆ ನಾವೆಲ್ಲ ಹೋಗಿದ್ದೀವಿ. ಚುನಾವಣೆ ನನಗೂ ಹಾಕಿದ್ರು. ಚುನಾವಣೆ 7-8 ದಿವಸ ಚುನಾವಣೆ ಮಾಡಿ ಬಂದಿದ್ದೇನೆ. ದಾವಣಗೆರೆಯಲ್ಲಿ ಅಲ್ಲಿದ್ದಂತ ಸಂದರ್ಭದಲ್ಲಿ ಸಣ್ಣ ಗೊಂದಲ ಇದ್ದಿದ್ದು ಸತ್ಯ. ಇವತ್ತು ಚುನಾವಣೆ ಮಾಡಿ ಬಂದಿದ್ದೀವಿ. ನನಗೆ ಅನಿಸ್ತದೆ 100ಕ್ಕೆ 100 ನಾವು ಗೆಲ್ತೀವಿ ಅನ್ನೋ ಭಾವನೆ ಇದೆ. ಆದ್ರೆ ಪಕ್ಷದಲ್ಲಿ ಸಣ್ಣ ಪುಟ್ಟ ಮುಸ್ಲಿಂ ಲೀಡರ್ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನಾವೇನು ಮಾತಾಡಕ್ ಬರಲ್ಲ. ಅದು ಇನ್ಚಾರ್ಜ್ ಇದ್ದಾರಂತ ಯಾರಿದ್ದಾರೆ ಅವರು ಅದು ಚರ್ಚೆ ಮಾಡ್ತಾರೆ. ಸರ್, ನೀವು ಯಾವಾಗ್ಲೂ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಿ. ತಪ್ಪಿದ್ರೆ ಪಕ್ಷದಾದ್ರೂ ತಪ್ಪು ಅಂತ ಹೇಳ್ತೀರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀರಿ. ನಾನು ಬಹಳ ಸಲ ನಿಮ್ಮ ಸ್ಟೇಟ್ಮೆಂಟ್ ಗಳನ್ನ ನೋಡಿದೀನಿ. ಬಟ್ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದ್ಯಾ ದಾವಣಗೆರೆಯಲ್ಲಿ? ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ಕೆಲವರು ಬರ್ಲಿಲ್ಲ ಅನ್ನೋದು ಖಂಡಿತ ಇದೆ. 1-2 ಜನ ಬರ್ಲಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಕ್ರಮ ತಗೊಳ್ಬೇಕಂತ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದಾರೆ ಅಂತ ತಿಳಿದಿದ್ದೀನಿ. ಬಹುಶಃ ಅದನ್ನ ಚರ್ಚೆ ಮಾಡಿ ಹೈಕಮಾಂಡ್ ಅದ್ರ ಬಗ್ಗೆ ಏನು ಹೇಳಬೇಕು ಅಂತ ಹೇಳ್ತಾರೆ. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಎಸ್, ಥ್ಯಾಂಕ್ ಯು. ಎಸ್, ನಂದನ್ಜಿ ನೀವೇನೋ ಹೇಳಬೇಕು ಅಂತ ಇದ್ರಿ. ನೀವು ಸ್ಟಾರ್ಟಿಂಗಲ್ಲೇ ಒಂದು ಮಾತು ಹೇಳಿದ್ರಿ ಮೇಡಮ್, ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಅಂತ. ಕಾಂಗ್ರೆಸ್ ಹೈಕಮಾಂಡ್ ಇದ್ದೇ ಇರುತ್ತೆ. ಈ ಪಕ್ಷ ದೇಶಕ್ಕಾಗಿ ಇತಿಹಾಸ ಒಂದು ಸ್ವಾತಂತ್ರ್ಯ ತಂದುಕೊಟ್ಟಿರೋ ಪಕ್ಷ. ಹಾಗಾಗಿ ದಯವಿಟ್ಟು ಆ ಪದ ಉಪಯೋಗಿಸ್ಬೇಡಿ. ಕಾಂಗ್ರೆಸ್ ಹೈಕಮಾಂಡ್ ಇದ್ದೇ ಇರುತ್ತೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಮೇಡಮ್, ನಮ್ಮ ಸರ್ ಹೇಳ್ದಂಗೆ ಎಲ್ಲ MLA-ಗಳು ಅವರ ಹಕ್ಕನ್ನು ಕೇಳಕ್ಕೆ ಹೋಗಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ. ನೀವು ಅಲ್ಲ, ತಪ್ಪು ಅಂತಾನು ಹೇಳಬಾರ್ದು. ನೋಡಿ ಅಭಿವೃದ್ಧಿ ಕಾಮಗಾರಿಗಳು ನಿಂತಿದೆ ಅಂತ ಮಾಧ್ಯಮದವ್ರು ಬಿಂಬಿಸ್ತಾ ಇದ್ದಾರೆ. ಆಬ್ಸೆಂಟ್ ಆಗಿದ್ದಾರೆ, ಅದು ಇದು ಅಂತ ಹೇಳ್ತಿದ್ದಾರೆ. ನಿನ್ನೆನೂ ಕೂಡ ಬೇಲೂರವರು ಅವ್ರ ಕ್ಷೇತ್ರದಲ್ಲಿ 2 ಕೋಟಿ ರೂಪಾಯಿ ಒಂದು ಶಂಕುಸ್ಥಾಪನೆ ಮಾಡಿಬಿಟ್ಟು ಹೋಗಿದ್ದಾರೆ. ಎಲ್ಲ MLA-ಗಳಿಗೂ ಅವಕಾಶ ಸಿಗಬೇಕು ಅಂತ ಆಸೆ ಇರುತ್ತೆ. ಇವಾಗ ನನಗೂ ಆಸೆ ಇದೆ, ಅವ್ರಿಗೂ ಆಸೆ ಇದೆ, ಎಲ್ಲರಿಗೂ ಆಸೆ ಇದೆ. ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ, ಸರ್ಗೂ ಒಂದು ಅವಕಾಶ ಕೊಟ್ಟಿದ್ದಾರೆ, ಒಂದು ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ, ನನ್ನ ಡೈರೆಕ್ಟ್ ಮಾಡಿದ್ದಾರೆ, ಅವ್ರು ಮಿನಿಸ್ಟರ್ ಮಾಡಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಅವ್ರ ಹಕ್ಕನ್ನು ಹೈಕಮಾಂಡ್ ಮುಂದೆ ಕೇಳಕ್ಕೆ ಹೋಗಿದ್ದಾರೆ. ಅದರಲ್ಲಿ ತಪ್ಪಿಲ್ಲ ಮೇಡಮ್. ಹಾಗಾಗಿ ಹೈಕಮಾಂಡ್ ಇದೆಯೋ ಇಲ್ವೋ ನೋಡಿ, ಯಾವ್ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೈಕಮಾಂಡಿಗೆ ಗೊತ್ತಿದೆ, ಅದನ್ನು ಮಾಡೇ ಮಾಡ್ತಾರೆ. ವಿತ್ ಕನ್ಸಲ್ಟೇಷನ್ ಆಫ್ CM, DCM, PCC ಪ್ರೆಸಿಡೆಂಟ್ ಆ್ಯಂಡ್ ನಮ್ಮ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು ಒಂದು ನಿರ್ಧಾರ ತಗೋತಾರೆ. ಏನಕ್ಕೆ ಲೇಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ. ನೋಡಿ, ಬೈ ಎಲೆಕ್ಷನ್ನು 2 ಸ್ಥಾನ ನಿಧನ ಆಗಿ ತೆರವಾಯಿತು. ರಾಜ್ಯದಲ್ಲಿ 2 ಎಲೆಕ್ಷನ್ ಬಂತು. ವೆಸ್ಟ್ ಬೆಂಗಾಲ್ ಇದೆ, ತಮಿಳುನಾಡಿದೆ, ಕೇರಳ ಇದೆ, ಮತ್ತು ಎಲೆಕ್ಷನ್ ನಡೀದೆ. ಎಲ್ಲ ರಾಜ್ಯದಿಂದ 3-4 ಎಲ್ಲ ಮಂತ್ರಿಗಳನ್ನೂ ಕಳಿಸಿದ್ದಾರೆ, ಕೇರಳಕ್ಕೆ, ತಮಿಳುನಾಡಿಗೆ, ವೆಸ್ಟ್ ಬೆಂಗಾಲ್ಗೆಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಆಗಿರ್ಬೋದು. ಹಂಗನ್ಬಿಟ್ಟು ನಾವೇನು ಕ್ಯಾಬಿನೆಟ್ ರಿಷಫಲ್ಲೋ ಏನು ನಿರ್ಧಾರ ತಗೋಬೇಕೋ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಿರ್ಧಾರ ತಗೊಂಡು ಏನಿದೆ ಹೈಕಮಾಂಡ್ ಇದ್ದೇ ಇರುತ್ತೆ. ನಮ್ಮ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮೇಡಮು, ಪ್ರಿಯಾಂಕಾ ಗಾಂಧಿ ಅವರು, ಖರ್ಗೆ ಸಾಹೇಬರು ನಿರ್ಧಾರ ತಗೊಂಡು ಅವ್ರು ಏನು ಪ್ರಾಮಿಸ್ ಮಾಡಿದ್ದಾರೆ ಅದನ್ನು ಫುಲ್ಫಿಲ್ ಮಾಡ್ತಾರೆ. BJP ಅವ್ರ ಥರ
ರಬ್ಬರ್ ಸ್ಟ್ಯಾಂಪು 20 ದಿವಸ 30 ದಿವಸ ಕ್ಯಾಬಿನೆಟ್ ಇಲ್ದೇ ನಡೆಸಿದ್ರಲ್ಲ 2019 ನೆರೆ ಬಂದು ಜನ ರಸ್ತೆಯಲ್ಲಿ ಬಿದ್ದಿದ್ರು ರಾಜ್ಯದಲ್ಲಿ ಕ್ಯಾಬಿನೆಟೇ ಇರಲಿಲ್ಲ. ಆ ಥರ ಅಲ್ಲ ನಮ್ಮದು. ಅಧಿಕಾರಕ್ಕೆ ಬಂದು 3 ದಿವಸಕ್ಕೆ ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಇತ್ತು ನಮ್ಮ ರಾಜ್ಯದಲ್ಲಿ. ಆ ಥರ ಎಲ್ಲ ಮಂತ್ರಿಗಳು ಕೆಲಸ ಮಾಡ್ತಿದ್ದಾರೆ. ಮೊನ್ನೆನೂ ಕೂಡ ದಿನೇಶ್ ಗುಂಡ್ರಾವ್ ಅವರು ಮಂಗಳೂರಲ್ಲಿ KDP ಮಾಡಿದ್ರು. ನಿನ್ನೆನೂ ಅದ್ರ 3 ದಿವಸದಿಂದ ಇದು ಕೃಷ್ಣ ಬೈರೇಗೌಡರು ಬೇಲೂರಲ್ಲಿ 8 ಅವರ್ಸು ಜನಸಂಪರ್ಕ ಸಭೆ ಮಾಡಿದ್ರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು. ಇವತ್ತು ಜಾರಕಿಹೊಳಿ ಅವರು ಬೆಳಗಾಮಲ್ಲಿ ಮಾಡ್ತಿದ್ದಾರೆ. MB ಪಾಟೀಲ್ ಅವರು ಇವತ್ತು ಒಂದು ಹೈ ಲೆವೆಲ್ ಕಮಿಟಿ ಮೀಟಿಂಗು ಪ್ರಪೋಸಲ್ಗಳನ್ನ ಅಪ್ರೂವ್ ಮಾಡಿಸ್ತಿದ್ದಾರೆ CM ಜೊತೆ ಕೂತ್ಕೊಂಡು. ಎಲ್ಲರೂ ಅವ್ರವ್ರಿಗೆ ಏನೇನು ಕೆಲಸ ಕೊಟ್ಟಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಮೇಡಮ್. ಆಡಳಿತ ಯಂತ್ರ ಕರ್ನಾಟಕದಲ್ಲಿ ಏನೂ ಆಗಿಲ್ಲ, ಎಲ್ಲ ಕೆಲಸಗಳು ಆಗ್ತಿದೆ. ಇದು ಕೇವಲ ಮಾಧ್ಯಮಗಳ ಸೃಷ್ಟಿ. ಮಾಧ್ಯಮಗಳಿಗೆ ಏನು ಅವಶ್ಯಕತೆ ಇಲ್ಲ ಸೃಷ್ಟಿ ನೋಡಿ, ಮಾಡೋದಕ್ಕೆ. ಮಾಧ್ಯಮಗಳ ಗಣೇಶ್ ಸೃಷ್ಟಿ ನಿಮ್ಗೊಂದು ಮೇಡಮ್ ಇದು. reaction. ಖಂಡಿತ ಅವಶ್ಯಕತೆ ಇಲ್ಲ. ಬೆಂಕಿ ಇಲ್ದೆ ಯಾವತ್ತೂ ಹೊಗೆ ಆಡಲ್ಲ. ಅದು ನಿಮ್ಗೂ ಗೊತ್ತು, ನನಗೂ ಗೊತ್ತು. ನೋಡಿ, ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ, ನಿಮ್ಗೂ ಗೊತ್ತು. ನೀವು ಸೃಷ್ಟಿ ಮಾಡೋ ತರ ಯಾಕೆ ಸ್ಟಫ್ ಕೊಡ್ತಾ ಇದೀರಾ ನಮ್ಗೆ? ಏನ್ ಸ್ಟಫ್ ಇದೆ ಮೇಡಮ್? ಇವಾಗ ನೋಡಿ, ಇವಾಗ ಸೃಷ್ಟಿ ಏನ್ ಸೃಷ್ಟಿ ಇದೆ? ಇವಾಗ ಅವ್ರು ಹೋಗಿ ಕೇಳಿದಾರೆ. ಈಗ ಮಾಧ್ಯಮಗಳ ಸೃಷ್ಟಿ ಅಂದ್ರೆ ಸೃಷ್ಟಿ ಮಾಡೋ ತರ ನೀವ್ ಯಾಕೆ ಮಾಡ್ತೀವಿ? ನೋಡಿ, ಇವಾಗ MLAಗಳು ಡೆಲ್ಲಿಗೆ ಹೋಗೋತ್ತಪ್ಪ. ಇವಾಗ ನಾನ್ ತಪ್ಪು ಅಂತ ಹೇಳೇ ಮತ್ತೆ ನೀವು ತಪ್ಪದ್ ಬಿಂಬಿಸ್ತಾ ಇದ್ದೀರಲ್ಲ. ನೀವು ಅಂತಲ್ಲ ಮೇಡಮ್, ನೀವು ಅಂತಲ್ಲ, ಕೆಲವೊಂದು ಮಾಧ್ಯಮಗಳು. ಅದ್ ಕೆಲವೊಂದು ಮಾಧ್ಯಮಕ್ಕೆ ಹೇಳಿ ನೀವು. ನಿಮ್ಮ ಗಣೇಶ್ ಸರ್ ಪ್ಲೀಸ್. ಆರಂಭದಲ್ಲಿ ಒಂದು ಮಾತು ಕೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇದೆಯೋ ಇಲ್ಲವೋ ಅಂತ. ನಮಗೂ ಡೌಟ್ ಯಾತಕ್ಕೆ ಬಂತು ಅಂತಂದರೆ, ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬಿದ ಸಭೆಯಲ್ಲಿ ಅವರ ಪಕ್ಷದ ಕಚೇರಿಯಲ್ಲಿ ನಾನು ಹೈಕಮಾಂಡ್ ಸತಿ ತರ್ತೀನಿ ಅಂತ ಹೇಳಿದ್ರು. ನಮಗೇನು ನಾವು ಯಾರನ್ನ ತಗೊಳ್ಳಿ ತೀರ್ಮಾನ, ನಮಗೇನು ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಹೈಕಮಾಂಡ್ ಇದ್ದಿದ್ದೇ ಆದರೆ ಒಂದು 130-140 ಜನ ಗೆದ್ದಿರತಕ್ಕಂಥ ಒಂದು ನನ್ನ ರಾಜ್ಯದಲ್ಲಿ ಆಡಳಿತದಲ್ಲಿ ಈ ರೀತಿ ಒಂದು ನಗಪಾಟ್ಲಾಗ್ತಾ ಇದೆಯಲ್ಲ ಆಡಳಿತಕ್ಕೂ ಅಧಿಕಾರಕ್ಕೂ ವೈಮನಸ್ಸಿಗೆ ಒಂದು ಸಂಬಂಧ ಇಲ್ಲ. ಅದು ಶಾಸಕಾಂಗ ಪಕ್ಷಕ್ಕೂ ಪಕ್ಷದ ಅಧ್ಯಕ್ಷನಿಗೂ ಒಂದು ಸಂಬಂಧಗಳು ಸರಿ ಇಲ್ಲ. ಇದರ ಜೊತೆಯಲ್ಲಿ ಆ ಶಾಸಕರಿಗೂ ಮತ್ತು ಮಂತ್ರಿಗಳಿಗೂ ಇರತಕ್ಕಂಥ ಬಾಂಧವ್ಯ ಒಂದು ರೀತಿ ಭಿನ್ನಾಭಿಪ್ರಾಯಕ್ಕೆ ಹೋಗ್ತಾ ಇದೆ. ನಾವು ಸರಿ ಮಾಡ್ಕೊಂಡು ಸರಿಯೇ ಮಾಡಿಯಪ್ಪ ಅನ್ನೋದೊಂದು ನಮ್ಮ ಕಳಕಳಿ. ಇವ್ರು ನಮ್ಮ ಪಕ್ಷದ ಹೇಳಿದ್ರು ರಬ್ಬರ್ ಸ್ಟಾಂಪ್. ಮೇಡಮ್, ಕೈಯಲ್ಲಿ ಹಾಕ್ದವ್ರು ಮೈಯೆಲ್ಲ ಪರ್ಚ್ಕೊಂಡ್ರು ಅಂತ ಮಾತಾಡೋಕ್ಕೆ ಹೋಗಬಾರ್ದು. ನಾವು ಅವ್ರ ವಿರೋಧಿಗಳೆಲ್ಲ. ಸರಿಯಾಗಿ ಆಡಳಿತ ನಡೆಸ್ರಿ. ಎಷ್ಟು 4 ಸತಿ 5 ಸತಿ 8 ಸತಿ ಗೆದ್ದಿದ್ದೀರಿ. ಇದು ಆಡಳಿತ ನಡೆಸಿ ನೀವು ನಗಪಾಟ್ಲಾಗ್ತಾ ಇದ್ದೀರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈ ಮಟ್ಟಕ್ಕೆ ಹೋಗ್ತಾರೆ ಅಂತಾರೆ. ನಮ್ಮ ರಾಜ್ಯದ ಆಡಳಿತ ಕಾಂಗ್ರೆಸ್ ಪಕ್ಷನೇ ಆಗಲಿ, ಅವ್ರು ಸ್ವಾತಂತ್ರ್ಯ ತಂದಿರಲಿ, ದೇಶಕ್ಕೆ ನಾವು ಒಂದು ಸಂತೋಷ ಪಡ್ತೀವಿ. ಇದನ್ನು ಆಡಳಿತ ನಡೆಸೋ ರೀತಿನ ಮೇಡಮ್ ಹುಚ್ಚರ ಸಂತೆ ಆಗ್ತಾ ಇದೆ, ನಗುಪಾಟ್ಲಾಗ್ತಾ ಇದೆ, ಒಡೆದ ಮನೆ ಆಗ್ತಾ ಇದೆ. KPCC ಕಚೇರಿಯಲ್ಲಿ ಬಂದು ಕುಂತ್ಕೊಂಡು ಅವರ ಪಕ್ಷದ ಒಂದು ಮಂತ್ರಿಯ ಮೇಲೆ ಇದಾಗ್ತಾರೆ ಅಂತಂದರೆ, ಆರೋಪ ಮಾಡ್ತಾರೆ ಅಂತಂದರೆ ಏನು ಹೇಳಬೇಕು ಮೇಡಮ್? ಅವ್ರು ಹೇಳಿದ್ರು ಬೇಲೂರು ಗೋಪಾಲ್ ಕೃಷ್ಣ. ಅಲ್ಲ, ಒಂದ್ ನಿಮಿಷ ನಾನು ಒಂದು ಇಂಟರಪ್ಟ್ ಮಾಡ್ತೀನಿ. ಐಮ್ ಸಾರಿ. KPCC ಕಚೇರಿಯಲ್ಲಿ ಬಂದು ಮಂತ್ರಿ ಮೇಲೆ ಕಂಪ್ಲೇಂಟ್ ಮಾಡಿದಲ್ಲ, ಇನ್ನೇನು ಬಿಜೆಪಿ ಆಫೀಸಿಗೆ ಬಂದು ಕಂಪ್ಲೇಂಟ್ ಆಯ್ತು ಮೇಡಮ್, ಆಯ್ತು. ಅದಕ್ಕೆ KPCC ಕಚೇರಿಯಲ್ಲೇ ಬಂದು ಕಂಪ್ಲೇಂಟ್ ಮಾಡಬೇಕು. ಅದನ್ನೇ ನಗಪಾಟ್ಲು ಅಂತ ಹೇಳಿದ್ದು. ಅವ್ರ ಪಕ್ಷದ ಮಂತ್ರಿ ಬಗ್ಗೆ ಅವ್ರು ಎಲ್ಲಾದ್ರೂ ಕಂಪ್ಲೇಂಟ್ ಮಾಡ್ಕೊಳ್ಳಿ ಮೇಡಮ್. ಬಿಜೆಪಿ ಆಫೀಸಿಗೆ ಬಂದು ಕಂಪ್ಲೇಂಟ್ ಆ ಒಂದು ಕಂಪ್ಲೇಂಟ್ ಬಂದ ತಕ್ಷಣನೇ KPCC ಎಷ್ಟು ದುರ್ಬಲ ಆಗಿದೆ ಅಂದರೆ ಅಲ್ಪಸಂಖ್ಯಾತರ ಘಟಕನೇ ವಿಸರ್ಜನೆ ಮಾಡಿದ್ರಲ್ಲ ಮೇಡಮ್. ಇದು ನಗಪಾಟ್ಲನ್ನಲ್ವಾ ಮೇಡಮ್? ಅವ್ರ ಪಕ್ಷದ ಇಷ್ಟ ನಾವು ಹೇಳಲೇಬಾರ್ದಾ? ಹಾಗಾದ್ರೆ ಏನು ಕಾಂಗ್ರೆಸ್ ಪಕ್ಷ ಈಗ ನನಗೆ ಒಂದು ಉತ್ತರ ಕೊಡಿ. ಬಿಜೆಪಿ ಬಗ್ಗೆ ಮಾತಾಡಬಹುದು, ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡಬಹುದು. ಗಣೇಶ್ ಅವರೇ ಒಂದು ಉತ್ತರ ಕೊಡಿ. ಹೇಳಿ ಮೇಡಮ್, ಕೇಳಿ ಮೇಡಮ್. ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾರೆ ಅಂತ ಬಿಜೆಪಿ ಅವ್ರಿಗೆ ಅಲ್ಪಸಂಖ್ಯಾತರ ಘಟಕನ ವಿಸರ್ಜನೆ ಮಾಡಿದ ತಕ್ಷಣ ನಿಮ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಬಂದ್ಬಿಡ್ತು ಈಗ ಅಲ್ಪಸಂಖ್ಯಾತರ ಮೇಲೆ? ಅಲ್ಪಸಂಖ್ಯಾತರಾಗಲಿ ಬಹುಸಂಖ್ಯಾತರಾಗಲಿ ಯಾರೇ ಆಗಲಿ ಒಂದು ಸೆಕೆಂಡ್, ಇವೆಲ್ಲ ಒಂದು ವ್ಯವಸ್ಥೆಯಲ್ಲಿ ಇರತಕ್ಕಂಥ ರೀತಿ ನೀತಿ ಇದೆ. ಒಂದು ಕ್ಷಣ ಅಲ್ಲೆಲ್ಲೋ ಕಲಿಬಿತ್ತು ಅಂತಂದ್ರೆ ಇವ್ರು ನಡುಕ್ತಾರಲ್ಲ ಮೇಡಮ್. KPCC ಅಧ್ಯಕ್ಷರು ಅಷ್ಟೊಂದು ದುರ್ಬಲ ಆಗೋಗಿದಾರ? ಅಷ್ಟು ಬೇಗನೆ ವಿಸರ್ಜನೆ ಮಾಡತಕ್ಕ ನಾನು ಕುಂತು ಈಗ ಅವ್ರು ಹೇಳ್ತಿದ್ರು ಯಾರಾದರೂ ಪಕ್ಷದ ಶಿಸ್ತು, ನಾನು ಒಪ್ತೀನಿ. ಇಲ್ಲಿ ನಾಯಕತ್ವ ಬದಲಾವಣೆ ಆಗತ್ತಾ, ಸಂಪುಟ ಪುನರಚನೆ ಆಗತ್ತಾ, KPCC ಅಧ್ಯಕ್ಷರು ನೇರವಾಗಿ ಹೇಳಿ ಮೇಡಮ್. ಅವರು ಒಂದು ಮಿನಿ ಹೈಕಮಾಂಡ್ ಇದ್ದಂಗೆ ರಾಜ್ಯಕ್ಕೆ. ಹೈಕಮಾಂಡ್ ದೇಶಕ್ಕೆ ಇರ್ಬೋದು, ರಾಜ್ಯದ ಹೈಕಮಾಂಡ್ ಅಂತಂದ್ರೆ KPCC ಅಧ್ಯಕ್ಷರೇ. ಶಾಸಕಾಂಗ ಪಕ್ಷದ ನಾಯಕರು ಯಾರು ಅಂತಂದ್ರೆ ಮುಖ್ಯಮಂತ್ರಿಗಳೇ. ಹೇಳಿ ಮೇಡಮ್ ಅವರು. ಓಕೆ ಗಣೇಶ್ ಅವರೇ, ಇದನ್ನ ಯಾಕೆ ಮೇಡಮ್ ಒಳ್ಳೆ ದಿನ ಬೆಳಗಾದ್ರೆ ಇದನ್ನ ದೊಂಬರಾಟ ಅಂತ ಹೇಳಬಾರ್ದು, ಹೇಳಬಾರ್ದು. ಆದ್ರೂ ಕೂಡ ಹುಡುಗಾಟಿಕೆ ತರ ಹೋಗ್ತಾರಲ್ಲ ಮೇಡಮ್. ಅವ್ರು 140 ಜನದಲ್ಲಿ ಕಾಂಗ್ರೆಸ್ ಪಕ್ಷದಕ್ಕೆ ಅಧಿಕಾರ ಇದೆ, ಯಾರಿಗಾನ ಕೊಡ್ಲಿ ಮೇಡಮ್. ಆದ್ರೆ ಸಮಾಧಾನವಾಗಿ ಒಂದು ರೀತಿ ಸಂಘರ್ಷಕ್ಕೆ ಹೋಗಿ ನಮ್ಗೆ ನಗಪಾಟ್ಲು ಮಾಡ್ಕೊಳ್ತೀವಿ. ಇದು ಕಾಂಗ್ರೆಸ್ ಪಕ್ಷದ 140 ವರ್ಷದ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತ ನಡೆಸತಕ್ಕಂಥ ರೀತಿನ ನಾಚಿಕೆ ಆಗುತ್ತೆ. ಅವ್ರಿಗೂ ನಾಚಿಕೆ ಆಗುತ್ತೆ. ರಾಜ್ಯದಲ್ಲಿ KPCC ಅಧ್ಯಕ್ಷರು ಗಟ್ಟಿಯಾಗಿ ಹೇಳಬೇಕು, ಹೈಕಮಾಂಡ್ ಇಂದ ಬಂದ ತಕ್ಷಣ ಹೆದರ್ಕೊಂಡ್ಬಿಟ್ರು ಹಂಗೆ ಹಿಂಗೆ ಅಂತ ಅಂದ್ರಿ ನೀವು.
ಹೆದರ್ಕೊಂಡ್ರು ಅಂತ ಅಲ್ಲ ಈಗ ಅಧ್ಯಕ್ಷರಿಗೆ ಅದನ್ನೇ ದಟ್ಸ್ ವಾಟ್ ಯು ಸೈಡ್ ಅಲ್ವಾ ಈಗ ನೀವು ನೋ KPCC ಈಸ್ ಹ್ಯಾವಿಂಗ್ ಎ ಕೆಪಾಸಿಟಿ ಅಲ್ವಾ ಅಂದ್ರೆ ರಾಷ್ಟ್ರಕ್ಕೆ ಒಂದು ರಾಜ್ಯ ಹೈಕಮಾಂಡ್ ಇದೆ, Correct ಅಲ್ವಾ? ಕರ್ನಾಟಕಕ್ಕೆ ಹೈಕಮಾಂಡ್ Correct ಇವರೇನೆ, Correct ಇವ್ರ ಅಲ್ವಾ? ಮುಖಾಂತರ ಹೋಗೋದು ಒಂದು ರೀತಿ ಅಂತ ಅಲ್ವಾ? ನಾನು ಭಯ ಅಲ್ವಾ? ಬಿದ್ರು ಅಂತ ಹೇಳಿ ಅಲ್ವಾ? ಅವ್ರು ಭಯ ಬೀಳೋ ಧೀರ ಗಂಡಸಲ್ಲ ಮೇಡಮ್. ಅಲ್ಲಲ್ಲ ಒಂದ್ ನಿಮಿಷ. ಹಾಗಾದ್ರೆ ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರನ್ ಮೇಲೆ ಅಷ್ಟೊಂದು ಮಾತಾಡ್ಬೇಕಾದ್ರೆ ಯಾಕೆ ಯತ್ನಾಳು ಯಡಿಯೂರಪ್ಪನ ವಿಜೇಂದ್ರ ಯತ್ನಾಳ್ನ ಉಚ್ಚಾಟನೆ ಮಾಡೋ ಧೈರ್ಯ ವಿಜೇಂದ್ರ ಯಾಕೆ ತೋರಿಸ್ಲಿಲ್ಲ? ಪಕ್ಷದ ಅಧ್ಯಕ್ಷರಾಗಿ, ರಾಜ್ಯದ ಅಧ್ಯಕ್ಷರಾಗಿ ಯಾಕೆ ಹೈಕಮಾಂಡ್ ನಿಂದ ಬರೋವರೆಗೂ ಕಾದ್ರಿ? ಮೇಡಮ್ ಹಾಗಾದ್ರೆ ವಿಜೇಂದ್ರ ಹೆದರ್ಕೊಂಡ್ಬಿಟ್ರ? ಈಗ ಹೇಳ್ತೀನಿ ಕೇಳಿ. ವಿಜಯೇಂದ್ರ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ಅವರನ್ನ ನಾಯಕ ನಮ್ಮ ಪಕ್ಷದ ಹೈಕಮಾಂಡ್ ಒಂದು ಮಾತು ಹೇಳಿತ್ತು, ನೀವು ಕಿರಿಯರಾದರೂ ಹಿರಿಯರೊಂದಿಗೆ ಸಮನ್ವಯವನ್ನು ಸಾಧಿಸಿಕೊಂಡು ಹೋಗಬೇಕು. ಆದರೆ ಯತ್ನಾಳ್ ಅವರು ಪಕ್ಷದ ವಿರುದ್ಧವಾಗಿ ಎಂದೂ ಮಾತಾಡಿದವರಲ್ಲ, ಅವರು ವೈಯಕ್ತಿಕವಾಗಿ ಮಾತಾಡ್ತಿದ್ದವರು. ವೈಯಕ್ತಿಕವಾದ ಮಾತುಗಳು ಮೇಡಮ್, ವೈಯಕ್ತಿಕ ಮಾತುಗಳಿಗೂ ವ್ಯವಸ್ಥೆಯ ಮಾತುಗಳಿಗೂ ವ್ಯತ್ಯಾಸ ಇದೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ವೈಯಕ್ತಿಕವಾಗಿ ಏನು ಮಾತಾಡ್ತಿಲ್ಲ, ವ್ಯವಸ್ಥೆಯ ಪರವಾಗಿ ಮಾತಾಡ್ತಿದ್ವಿ, ವ್ಯವಸ್ಥೆಯಲ್ಲಿ ಲೋಪದೋಷಗಳನ್ನು ಮಾತಾಡ್ತಿದ್ವಿ. ನಮ್ಮ ನೋಡಿ ಮೇಡಮ್, ಬಿಜೆಪಿ ಪಕ್ಷದ ಬಗ್ಗೆ ನೀವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೀವು ಚಿಂತನೆ ಮಾಡೋದಾಗಲಿ ಅಥವಾ ಅದ್ರ ಬಗ್ಗೆ ಒಂದು ನಾವು ಆಡಳಿತ ಪಕ್ಷದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ, ನಾವು ವಿರೋಧ ಪಕ್ಷವಾಗಿದ್ದೀವಿ. ನಾವು ವಿರೋಧ ಪಕ್ಷವಾಗಿ ನಾವು ಆಡಳಿತ ಪಕ್ಷದ ರೀತಿಗಳನ್ನು ಖಂಡಿಸೋದು, ಸರಿ ಮಾಡ್ಕೊಳ್ಳಿ, ಖಂಡಿಸುವುದಲ್ಲದೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಹಕ್ಕು ಇದೆ ಮೇಡಮ್. ಇಲ್ಲ ಅಂತ ನಾನು ಮತ್ತೆ ಕೇಳ್ಬೋದು. ಅಟ್ ದ ಸೇಮ್ ಟೈಮ್ ನಿಮ್ ಪಕ್ಷದನ್ನು ನೀವು ಹೇಳ್ಬೇಕು. ನಾವು ಹೇಳಿಲ್ಲ ಅಂತ ಹೇಳಿರಲ್ಲ, ನಮ್ಮಲ್ಲೂ ಇದೆ ಮೇಡಮ್, ನಮ್ಮಲ್ಲೂ ಇದೆ. ಅದಕ್ಕಾಗಿ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ಹಾಗಾಗಿ ವಿರೋಧ ಪಕ್ಷ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡಬಾರ್ದು ಅಂತ ಹೇಳೋ ಹಕ್ಕೆ ನಿಮ್ಗೂ ಇಲ್ಲ. ನಮ್ದು ಇದೆ, ಹೌದು ಮೇಡಮ್, ನಮ್ದು ಇದೆ, ನಾವಿದೆ. ಹಾಗಾಗಿ ಅವ್ರು ಸರಿನಾ ನೀವು ಸರಿನಾ ನಾವು ಸರಿ ಇಲ್ಲ, ವಿರೋಧ ಪಕ್ಷದಲ್ಲಿ ಇದ್ದೀವಿ, ಆಡಳಿತ ಪಕ್ಷ ಸರಿ ಮಾಡ್ಕೊಳ್ಳಿ, ಹೇಳೋ ಹಕ್ಕಿದೆ ನಮ್ಗೆ. ಆ ಹಕ್ಕಿದೆ, ನಮ್ಮ ಅಭಿಲಾಷೆ ಇದೆ, ನಮ್ಮ ಆಕಾಂಕ್ಷೆ ಇದೆ, ಆಡಳಿತ ಸರಿಯಾಗಿ ನಡೆಸ್ರಿ. 140 ಜನ ಇದಾರೆ, ಈಗಲೂ ಕೂಡ ಒಳ್ಳೆ ಕಪ್ಪೆ ನೆತ್ತಿ ತಕ್ಕಳಿಗೆ ಹಾಕಿದ್ರೆ ಆಡ್ದಂಗೆ ಆಡ್ತಾ ಇದ್ದಾರೆ. ನಾಚಿಕೆ ಆಗತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಆಗತ್ತೆ, ಸಂಘಟನೆಗೆ ನಾಚಿಕೆ ಆಗತ್ತೆ, ನಿಮ್ಮ ಹೈಕಮಾಂಡಿಗೆ ನಾಚಿಕೆ ಆಗತ್ತೆ. ಹೈಕಮಾಂಡ್ ಇದೆಯೋ ಇಲ್ಲೋ ಅಂತ ಅನುಮಾನ ಬರುತ್ತೆ. ಇದೆಯಾ ಇದ್ರೆ ಅವ್ರಿಗೂ ಗೊತ್ತಾಗ್ತದೆ, ಕಂಡಿಲ್ವಾ? 28ಕ್ಕೆ ಕೊಡ್ತಾನೆ ಇದೆಯಾ? ಎಷ್ಟು ಕೊಡ್ತೀರಾ? ಸಮೀವುಲ್ಲಾ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೇಟ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ.